ಸಾಮಾನ್ಯವಾಗಿ ರೇವ್ ಪಾರ್ಟಿಗಳನ್ನು ಮಿಡ್ ನೈಟ್ಗಳಲ್ಲಿ ಜನರಿಂದ ದೂರ ಇರುವಂತಹ ನಿರ್ಜನ ಪ್ರದೇಶಗಳಲ್ಲಿ ಮಾಡ್ತಾರೆ. ಬಟ್ ಮೊನ್ನೆ ಸಿಸಿಬಿ ಪೊಲೀಸರು ರೇಡ್ ಮಾಡಿದಂತಹ ರೇವ್ ಪಾರ್ಟಿ ಇದೆಯಲ್ಲ, ಅದನ್ನು 3 ದಿನಗಳ ಕಾಲ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿತ್ತಂತೆ. ಎಲೆಕ್ಟ್ರಾನಿಕ್ ಸಿಟಿಯ JR ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ತನಿಖೆಯ ವೇಳೆ ರೇವ್ ಪಾರ್ಟಿಯ ರಹಸ್ಯ ಅಗದಷ್ಟು ಬಯಲಾಗ್ತಾ ಇದೆ. 3 ದಿನಗಳ ಪಾರ್ಟಿಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಆಯೋಜಕರು. ಬರ್ತ್ಡೇ ಪಾರ್ಟಿಯ ಹೆಸರಿನಲ್ಲಿ ರೇವ್ ಪಾರ್ಟಿ ಮಾಡಿರೋದು ತನಿಖೆಯಲ್ಲಿ ಬಯಲಿಗೆ ಬಂದಿದೆ. ಶುಕ್ರವಾರ ಸಂಜೆಯಿಂದ ಆರಂಭವಾದಂತಹ ಪಾರ್ಟಿ ಸೋಮವಾರ ಬೆಳಗ್ಗೆವರೆಗೂ ಕೂಡ ನಡೆಸಲಿಕ್ಕೆ ಪ್ಲಾನ್ ಫಿಕ್ಸ್ ಆಗಿತ್ತು. ಬಟ್ ಸಿಸಿಬಿ ಪೊಲೀಸರ ಎಂಟ್ರಿಯಿಂದ ಎಲ್ಲವೂ ಕೂಡ ಉಲ್ಟಂ ಪಲ್ಟಾ ಆಗಿರುವಂತಹದ್ದು. ಸಹಜವಾಗಿಯೇ ಈ ರೀತಿಯ ಒಂದಿಷ್ಟು ವಿಚಾರಗಳು ಕೆದಕಿದಷ್ಟು ಹೊರಬರ್ತಾ ಇದೆ ರೇವ್ ಪಾರ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು ಕೂಡ ಫಾರ್ಮ್ ಹೌಸ್ನಲ್ಲಿ ನಡೆಸ್ತಾ ಇದ್ದಂತಹ ರೇವ್ ಪಾರ್ಟಿ ಇದು. ಇದರಲ್ಲಿ ಗಾಂಜಾ ಘಾಟು ಜೊತೆಗೆ ಡ್ರಗ್ಸ್ನ ಘಾಟು ಕೂಡ ದೊಡ್ಡ ಮಟ್ಟದಲ್ಲಿತ್ತು. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಸಿಸಿಬಿ ಪೊಲೀಸರು ಎಂಟ್ರಿಯನ್ನು ಕೊಡ್ತಾರೆ. ಇದರಲ್ಲಿ ಪ್ರತಿಷ್ಠಿತರು, ಅವರ ಮಕ್ಕಳುಗಳು, ಬಿಸ್ನೆಸ್ ಮೆನ್ಗಳು ಕೂಡ ಭಾಗಿಯಾಗಿದ್ರು, ಬೇರೆ ಬೇರೆ ಉದ್ಯಮಕ್ಕೆ ಸೇರಿದವರು ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತಹದ್ದು. ಸಿಸಿಬಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆಯಲ್ಲಿ ಮತ್ತಷ್ಟು ರಹಸ್ಯ ವಿಚಾರಗಳು ಬಯಲಾಗುವಂತಹ ಸಾಧ್ಯತೆಗಳಿರುವಂಥದ್ದು. ಈ ಥರ ಪಾರ್ಟಿಗಳನ್ನು ಆರ್ಗನೈಸ್ ಮಾಡೋದೇ ಇದಕ್ಕೋಸ್ಕರ. ನಿಮಗೆ ಪಾರ್ಟಿಗೆ ಬರೋರು ಕೂಡ ಏನೋ ಬರ್ತ್ಡೇ ಪಾರ್ಟಿ ಅಂದ್ರಲ್ಲ, ಅಲ್ಲಿ 100 ಜನನು ಏನೋ ಬರ್ತ್ಡೇಗೆ ವಿಶ್ ಮಾಡೋಕ್ಕೆ ಬಂದವರಲ್ಲ. ಅವ್ರು ಬಂದವರು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ವೀಕೆಂಡ್ ಮಸ್ತಿಯಲ್ಲಿ ಮೂಡ್ನಲ್ಲಿದ್ದ ಪಾರ್ಟಿ ಪ್ರಿಯರಿಗೆ ಸಿಸಿಬಿ ಅವರು ಶಾಕ್ ಕೊಟ್ಟಿದ್ರು. ಶ್ರೀಮಂತರ ರೇವ್ ಪಾರ್ಟಿಯಲ್ಲಿ ಶ್ರೀಮಂತರೇ ಇರ್ತಾರೆ, ಅಫ್ಕೋರ್ಸ್. ಸೆಲೆಬ್ರಿಟಿಗಳು, ಟೆಕ್ಕಿಗಳು, ಹಣವಂತರಲ್ಲೇ ಭಾಗಿಯಾಗಿರೋದೆಲ್ಲ ಈಗ ಬೆಳಕಿಗೆ ಬಂದಿದೆ. ರೇವ್ ಪಾರ್ಟಿ ಮಾಡಿದ್ದವರ ವಿರುದ್ಧ FIR ಕೂಡ ಆಗಿದೆ. 5 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ವಾಸು ಅಂತ, ಆತನದ್ದೇ ಬರ್ತ್ಡೇ ಇತ್ತು, ಆತ ಹೈದರಾಬಾದ್ ಮೂಲದವನು. ಅದಾದ ನಂತರ ಅರುಣ್ ಕುಮಾರ್, ನಾಗಬಾಬು, ಗೋಪಾಲ್ ರೆಡ್ಡಿ ಸೇರಿ 6 ಮಂದಿಯನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಸಿಸಿಬಿ ಮುಂದಾಗಿದೆ. ಆಮೇಲೆ ಒಂದು ಅರ್ಥವಾಗದೇ ಇರತಕ್ಕಂಥ ವಿಚಾರ, ಶುಕ್ರವಾರ ಸಂಜೆಯಿಂದ ಸೋಮವಾರ ಬೆಳಿಗ್ಗೆ ತನಕ ಏನು ಪಾರ್ಟಿ ಅಂತ ನಂಗೆ ಅರ್ಥ ಆಗಲ್ಲ. ಹೀಗಾಗಿ ಇರ್ಬೋದು, ಅದು ಯಾವುದೋ ಫಾರ್ಮ್ ಹೌಸ್ನಲ್ಲಿ ಅಲ್ಲಿ ರೂಮ್ಸ್ ಇರ್ಬೋದು, ಇವರೆಲ್ಲ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಬಟ್ ಏನು ಪಾರ್ಟಿ? ಈಗ ಮದ್ಯಪಾನ ಮಾಡೋದಕ್ಕೆ ಪಾರ್ಟಿ ಮಾಡೋದಾದರೆ ಅಷ್ಟೋ ತನಕ ಅಷ್ಟು ಮದ್ಯಪಾನ ಮಾಡ್ತಾರಾ? ಅಥವಾ ಡ್ರಗ್ಸ್ಗೋಸ್ಕರನೇ ಹೋಗಿದ್ರೆ ಡ್ರಗ್ಸ್ನ ನಶೆಯಲ್ಲಿ 3 ದಿನ ಮಲಗಿರ್ತಾರಾ? ಇದೆಲ್ಲ ಪತ್ತೆ ಹಚ್ಚಬೇಕು. ಆಮೇಲೆ ಇಲ್ಲಿ ನಾನು ಹೇಳಿದಲ್ಲ, ಬರ್ತ್ಡೇ ಅಂತಕ್ಕಂಥದ್ದು ನೆಪ ಮಾತ್ರ. ಯಾರ್ದೋ ಬರ್ತ್ಡೇ ಆರ್ಗನೈಸ್ ಮಾಡೋರೇ ಬೇರೆ, ಅಲ್ಲಿಗೆ ಡ್ರಗ್ಸ್ ಸಪ್ಲೈ ಮಾಡೋರು ಬೇರೆ. ಡ್ರಗ್ಸ್ ಇರುತ್ತೆ ಅಂತಲೇ ಕೆಲವರು ಬರ್ತಾರೆ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಅನುಮಾನ ಮೂಡ್ತಿರೋದು ಈ ಬರ್ತ್ಡೇ ಅಂತಕ್ಕಂಥದ್ದು ಕೇವಲ ನೆಪ ಮಾತ್ರ, ಯಾರದೋ ಒಬ್ಬ ವ್ಯಕ್ತಿದು ಬರ್ತ್ಡೇ. ಆದರೆ ಮುಖ್ಯ ಅಲ್ಲಿಗೆ ಬರ್ತಕ್ಕಂಥ ಹಣವಂತರು ಮತ್ತು ಡ್ರಗ್ಸ್. ಆ ಡ್ರಗ್ಸ್ ದಂಧೆಗೋಸ್ಕರನೇ ಈ ಥರ ಪಾರ್ಟಿಗಳು ನಡೀತಾ ಇವೆಯಾ ಅಂತ. ಅರವಿಂದ್, JR ಫಾರ್ಮ್ ಹೌಸಲ್ಲಿ ನಡೆದಂಥ ಪಾರ್ಟಿ ಎನ್ನುತ್ತೆ ರೇವ್ ಪಾರ್ಟಿ 3 ದಿನಗಳ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಅನ್ನುವಂಥ ಮಾಹಿತಿ ಸಿಸಿಬಿ ಪೊಲೀಸರ ತನಿಖೆ ವೇಳೆ ಹೊರಬಿದ್ದಿರುವಂಥದ್ದು. ಶುಕ್ರವಾರ ಸಂಜೆ ಆರಂಭವಾಗುವಂಥ ಈ ರೇವ್ ಪಾರ್ಟಿ ಸೋಮವಾರ ಬೆಳಿಗ್ಗೆ 6 ಗಂಟೆಗೆ ಮುಕ್ತಾಯವಾಗುತ್ತೆ ಅನ್ನುವಂಥದ್ದು ಸಮಯಾವಕಾಶವನ್ನು ಕೊಟ್ಟಿದ್ರು ಆಯೋಜಕರು ಅನ್ನುವಂಥ ಮಾಹಿತಿ ಈಗ ಸಿಸಿಬಿ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಹಾಗಾಗಿ ಸಿಸಿಬಿ ಪೊಲೀಸರು ಇದನ್ನು ಕೆದಕುತ್ತಾ ಹೋಗ್ತಿರುವಂಥ ಸಿಸಿಬಿ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿರೋರು ಅಲ್ಲಿ 3 ಬ್ಯಾಚ್ಗಳಲ್ಲಿ, ಅಂದರೆ ಶುಕ್ರವಾರ ಒಂದು ಬ್ಯಾಚು, ಶನಿವಾರ ಒಂದು ಬ್ಯಾಚು ಮತ್ತು ಭಾನುವಾರ ಒಂದು ಬ್ಯಾಚ್ ಬಂದು ಹೋಗಿದೆ ಅನ್ನುವಂಥ ಅನುಮಾನಗಳು ಕೂಡ ಸಿಸಿಬಿ ಅವರಿಗೆ ಇದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಯಾಕಂದರೆ 3 ದಿನಗಳ ಪಾರ್ಟಿ ಆಯೋಜನೆ ಮಾಡಿರುವಂಥ ಆಯೋಜಕರು ಪ್ರತ್ಯೇಕ ತಂಡಗಳನ್ನು ಮಾಡಿ ಕರೆಸಿಕೊಂಡು ಪಾರ್ಟಿಯನ್ನು ಮಾಡಿರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅನ್ನುವಂಥ ಮಾಹಿತಿ ಈಗ ಸಿಸಿಬಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಸಿಸಿಬಿ ಪೊಲೀಸರು ಈಗಾಗಲೇ ಪಾರ್ಟಿ ಆಯೋಜಕ ವಾಸು ಅಂತ ಹೇಳಿ ಗೊತ್ತಾಗಿ ಆತನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಹಾಗಾಗಿ ವಾಸು ಅಂಡ್ ಟೀಮ್ಗೆ ಈಗ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡು ಈ ಒಂದು ಪಾರ್ಟಿಯ ಮತ್ತಷ್ಟು ಇನ್ಸೈಡ್ ಮಾಹಿತಿಗಳನ್ನು ಕೆದಕುವ ಕೆಲಸವನ್ನು ಸಿಸಿಬಿ ಮಾಡಲಿಕ್ಕೆ ಅವರಿಗೆ 5 ಜನರನ್ನು ಕೂಡ ಈಗ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆಗೆ ಮಾಡಲಿಕ್ಕೆ ಈಗಾಗಲೇ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಇಂಥ ಪ್ರಕರಣಗಳಲ್ಲಿ ತುಂಬ ಡೀಪಾಗಿ ಇನ್ವೆಸ್ಟಿಗೇಷನ್ ಆಗಬೇಕು. ಆ JR ಫಾರ್ಮ್ ಹೌಸ್ ಯಾರ್ದು? ಆತ ಇದೇ ದಂಧೆ ಮಾಡ್ಕೊಂಡಿದ್ನ? ಈ ಪಾರ್ಟಿಗಳಿಗೆ ಅಂತಲೇ ಫಾರ್ಮ್ ಹೌಸ್ ಕೊಡ್ತಾ ಇದ್ನ? ಈ ಥರ ಎಲ್ಲವನ್ನು ಕೂಡ ನೋಡಬೇಕು.